4ನೇದು ವಾಚು. ಅದನ್ನ ನಾವು ಹಾಕ್ಬಿಟ್ಟು ಈಗ ಇಷ್ಟೆಲ್ಲ ಭಾಷಣ ಮಾಡ್ಬಿಡ್ತೀವಿ ನಾವು ಅಲ್ವಾ. ನಮ್ಮ ಪಟುತ್ವ ಇರೋದು ಇದು ಹೇಳೋದ್ರೊಳಗೆ ಅರ್ಥ ಮಾಡ್ಕೊಳ್ಳೋದು. ಅರ್ಥಾನುಸಂಧಾನ ಎಲ್ಲಿವರೆಗೆ ಆಗೋದಿಲ್ವೋ ನಮಗೆ ಪರಮಾರ್ಥ ತಿಳಿಯೋದಿಲ್ಲ. ಮುಂದೆ ಹೇಳಿದೆ ನೀವು ಎಲ್ಲಿ ತನಕ ಬಂದಿದೆ, ವಾಚ್ಯಾರ್ಥಕ್ಕೆ ಬಂದು ನಿಂತ್ಬಿಟ್ಟಿದ್ದೆ. ವಾಚ್ಯಾರ್ಥದಿಂದ ಮುಂದೆ ಹೋಗ್ಬೇಕು. ಇಲ್ಲಿವರೆಗೆ ಏನಿದೆ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಮಾತಾಡೋಲ್ಲಿವರೆಗೆ ನನ್ನ ಕೈಗೆ ಮುಂದೆ ನಾ ಹೇಳಿದ್ದು ಅವ್ರ ತಲೆಗೆ ಹೋಗ್ಬೇಕು. ಗಾಯತ್ರಿ ಭಟ್ರ ತಲೆಗೆ ಹೋಗ್ಬೇಕು. ಹೆಂಗೆ ಹೋಗುತ್ತೆ ವಿಚಾರ ಮಾಡ. ಅದು ಮತ್ತೆ 4 ಸ್ಟೇಜ್. ನಾನು ಹೇಳಿದ್ದು ಅಲ್ವಾ, ಒಂದು ಸಂಜ್ಞೆಯ ಮೂಲಕ ಹೋಗುತ್ತೆ ಅಲ್ವಾ. ಒಂದು ಸಂಜ್ಞೆ ಆಯ್ತು, ಕಿವಿ ಟಿಂಪ್ಯಾನಿಕ್ ಮೆಂಬ್ರೇನ್ ಬಡಿತು ಅಲ್ವಾ. ಅದು ಏನಾಯ್ತು, ಆ ಸಂಜ್ಞೆಯನ್ನು ಹೀರ್ಕೊಂಡು ಅದು ಮತ್ತೆ ಮತ್ತೊಂದು ಸ್ವರೂಪವನ್ನು ತಗೊಳ್ತದೆ. ಆಮೇಲೆ ಅದು ಹೋಗಿ ಆ ಮೆದುಳಿನ ಒಳಗೆ, ಕಿವಿ ಒಳಗಿದ್ದು ಆ ದ್ರವನ್ನ ಟಿಂಪ್ಯಾನಿಕ್ ಮೆಂಬ್ರೇನ್ ಹೋಗಿ ಒಳಗೆ ಇನ್ನರ್ ಇಯರ್ ಒಳಗಿರುವ ಆ ದ್ರವನೆಲ್ಲ ಅಲುಗಾಡಿಸಿ ಇದು ಹೋಗಿ ಒಂದು ಇದೆಯಲ್ಲ, ಇದು ಸೂಚ್ಯಾರ್ಥ. ಸೂಚ್ಯಾರ್ಥ ಹೋಗಿ ಅಲ್ಲಿ ಅಲುಗಾಡಿ ಸಂಜ್ಞಾರ್ಥ ಆಗ್ತದೆ. ಒಂದು ಸಂಜ್ಞೆಯನ್ನು ಬ್ರೈನ್ ಕಳಿಸುತ್ತೆ. ಆ ಸಂಜ್ಞಾರ್ಥವನ್ನ ಆ ಕ್ರಿಪ್ಟಿಕ್ ಬ್ರೈನ್ ಏನ್ ಮಾಡುತ್ತೆ ಕೇಳಿದ್ರೆ ಕ್ರಿಪ್ಟಿಕ್ ಮೀನಿಂಗ್ ಅಂತ ಹೇಳ್ತದೆ, ಗೂಢಾರ್ಥ. ಓಹೋ, ಏನೋ ಒಂದು ಸಂಜ್ಞೆ ಕಳಿಸಿದಿಲ್ಲಪ್ಪ, ಇದು ಏನು ಅಂತ ಅನಾಲಿಸಿಸ್ ಮಾಡ್ಲಿಕ್ಕೆ ಅದು ಪೂರಾ CPU ತಗೊಂಡು ಒಂದು ಅನಾಲಿಸಿಸ್ ಮಾಡಿ ಒಂದು ಪ್ರಿಂಟ್ಔಟ್ ಕೊಡ್ತೀನಿ. ಅದು ಗೂಢಾರ್ಥ. ಆ ಗೂಢಾರ್ಥವನ್ನ ಅಕಸ್ಮಾತ್ ನಿಮ್ ನರಮಂಡಲ ಸರಿ ಇದ್ರೆ ಅರ್ಥ ಮಾಡ್ಕೊಂಡ್ರೆ ಅದು ಪರಮಾರ್ಥ ಆಗುತ್ತೆ. ಸೊ ಅಕ್ಷರಾರ್ಥದಿಂದ ಪರಮಾರ್ಥಕ್ಕೆ ನಮ್ದು ದೂರ ಬಹಳ ಇದೆ, ತೊಡಗು ಬಹಳ ಇದೆ, ಮಾಧ್ಯಮಗಳಿದಾವೆ, ನಡುಗೆ ಸಂವಹನ ಇದೆ. ಅದಕ್ಕೆ ಆ ಪ್ಯೂರಿಟಿ ಬೇಕು. ಇಲ್ಲ ಅಂದ್ರೆ ನಾ ಹೇಳಿದ್ದೆ ಒಂದು, ಕೇಳಿದ್ದೆ ಒಂದು ಆಗುತ್ತೆ. ಹಾಗಾಗಿ ಏನ್ ಮಾಡಿರುತ್ತೆ ಕೇಳಿದ್ರೆ, ವೇದ ಮಂತ್ರಗಳನ್ನ ಆನ್ಲೈನ್ ಕ್ಲಾಸಸ್ ಇಲ್ಲ ಇದೆ. ಇಲ್ಲಾಂದ್ರೆ ಋಷಿಮುನಿಗಳು ಯಾವ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಯಾಕಂದ್ರೆ ಫಸ್ಟ್ ಮಹಾಭಾರತ ಯುದ್ಧನೇ ಅವರು ಲೈವ್ ಟೈವಿಗೆ ತೋರಿಸಿದ್ರು. ಧೃತರಾಷ್ಟ್ರನಿಗೆ ಇಲ್ಲಿ ಅವರು ಆನ್ಲೈನ್ ಕಳಿಸಿದ್ರು ಅಲ್ವಾ. ಮಹಾಭಾರತ ಯುದ್ಧನೇ ಹೇಳಿದ್ದೆ ಭಗವದ್ಗೀತೆ. ದ ಫಸ್ಟ್ ಎವರ್ ವಾರ್ ಟೆಲಿಕಾಸ್ಟೆಡ್ ದಿಸ್ ಮಹಾಭಾರತ ವಾರ್ ಅಲ್ವಾ. ಕೇಳ್ತಾನೆ ಅವನು ಧೃತರಾಷ್ಟ್ರಿಗೆ, ನೀನ್ ನೋಡ್ತೇನಪ್ಪ ಅಂತ ಕೇಳ್ತಾನೆ. ಕೃಷ್ಣ ಈಗಪ್ಪ ನನ್ನ ಮಕ್ಕಳು ಸಾಗಿ ನಾನು ನೋಡಿದ್ರೆ ಅವಾಗ ಬದಲೇ ಹೇಳ್ತಾನೆ. ಅವ್ನು ಇನ್ನೂ ಬುದ್ಧಿವನು, ಕೃಷ್ಣಗಿಂತ ನನ್ನ ಮಕ್ಕಳು ಸಾಗಿ ನಂಗೆ ನೋಡ್ಲಿಕ್ಕೆ ಆಗಲ್ಲ, ಬೇಡ ನೀವು ವಿದುರಿಗೆ ಹೇಳಿ ಸಂಜಯ್ ಹೇಳು, ಸಂಜಯ್ಗೆ ಹೇಳು ಅಂತಾನೆ. ಸಂಜಯ ವಿದುರ ಎಲ್ಲ ಸೇರಿ ಧೃತರಾಷ್ಟ್ರನಿಗೆ ಹಿಂಗಾಯ್ತಪ್ಪ ಹಿಂಗಾಯ್ತು ಅಂತ ಕತೆ ಹೇಳ್ತಾರೆ. ಆ ಕಥೆಯನ್ನು ನಾವು ಎಷ್ಟು ತಪ್ಪು ತಿಳ್ಕೊಂಡಿದ್ದೀವಿ ಇವತ್ತು ಅಲ್ವಾ. ಇರ್ಲಿ, ಪುರುಷ ಸೂಕ್ತ ತಪ್ಪೋಗ್ತದೆ. ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪುರುಷ ಸಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿ ಮಥೋ ಪುರಃ. ಇದು ಬಹಳ ಚೆನ್ನಾಗಿದೆ. ವಿರಾಟ್ ಸ್ವರೂಪ ಅಂದ್ರೆ ಏನು ಅಂತ ಕೇಳಿದ್ರೆ, ಬ್ರಹ್ಮ ತತ್ವ ತನಗೆ ಬೇಕಾದ ಪರಿಕರಗಳನ್ನ ಸೇರಿಸಿಕೊಂಡು ಯಾವ ಮತ್ತೊಂದನ್ನ ಕುಕ್ ಮಾಡ್ತಿದೆಯೋ, ಅಡಿಗೆ ಮಾಡ್ತಿದೆಯೋ ಅದಕ್ಕೆ ವಿರಾಟ್ ಸ್ವರೂಪ ಅಂತ. ವಿರಾಟ್ ಅದು ಒಂದು ಇದ್ದಿದ್ದು ಸಾವಿರಾರು ಆಗುತ್ತೆ, ಲಕ್ಷೋಪಲಕ್ಷ, ಅದಕ್ಕೆ ವಿರಾಟ್ ಸ್ವರೂಪ ಅಂತ. ಯಾಕಂದ್ರೆ ಅದನ್ನ ಗ್ರಹಣ ಮಾಡ್ಲಿಕ್ಕೆ ನಮಗಾಗುತ್ತೆ. ಅವನ್ ಅಗೆದುದು ವಿರಾಟ್, ಆ ವಿರಾಜನೇ ರೂಪ. ವಿವಿಧತೆ ಎನಿಸುವನ್ ಅವನ ಅದಕ್ಕೆನೆಲ್ಲರಿಗೂ ಅವನುದಿಸಿ ಹರಡಿ ಭೂಗೋಳವೆಲ್ಲವಂ ದಾಟಿ ಭುವನದ ಒಡಲ್ಗೊಳ ಹೊಕ್ಕು ಮೀರಿಹನು. ಅದ್ಭುತವಾದಂತಹ ಟ್ರಾನ್ಸ್ಲೇಷನ್. ಅವನುದಿಸಿ ಹರಡಿ ಭೂಗೋಳವೆಲ್ಲವಂ ದಾಟಿ ಭುವನದೊಡಲ್ಗಳಂ ಹೊಕ್ಕು ಮೀರಿಹನು. ಅಂದ್ರೆ ಎಲ್ಲಿದೆ ಎಲ್ಲಿ ಹೋದ್ನಪ್ಪ ವಿರಾಟ್ ಅಂತ ಹೇಳಿದ್ರೆ, ಭುವನ ಅಂದ್ರೆ ಒಂದೆರಡು ಭುವನ ಅಲ್ಲ, 14 ಇದಾವೆ ಅಲ್ಲ. ಹೂವು ಹೇಳ್ತೀವಲ್ಲ, ಅತಲ ವಿತಲ ಸುತಲ ತಲಾತಲ ಪಾತಾಳದ ಸಾತಲ ಅಲ್ಲಿ ತಂಗಿದೆ, ಇಲ್ಲಿ 7, ಅಲ್ಲಿ ಮೇಲೆ 7, 14 ಭುವನ. ಚತುರ್ದಶ ಭುವನಾಧೀಶ್ವರಾಯ ನಮಃ ಅಂತ ಹೇಳಿ ನಾವು ತಲೆ ಮೇಲೆ ಹೂ ಇಟ್ಕೊಂಡು ಮತ್ತೆ ಮೂಸು ಮತ್ತೆ ಉತ್ತರ ವಿಸರ್ಜಯ ಅಂತಂದ್ರೆ ಮೂಸು ಒಳಗೆ ಬಿಟ್ಬಿಟ್ರೆ ಮುಗಿದಾಯ್ತು. ಭುವನಾಧೀಶ್ವರಾಯ ನಮಃ ಅಂದ್ರೆ ನಮ್ಗೆ ಎಷ್ಟು ಭುವನಗಳಿದ್ದಾವೆ ಅಂತ ಅಂತಪಾರ ಕೂಡ ಇಲ್ಲ. ಅದನ್ನ ಹೇಳ್ತಾನೆ. ಅಂತವನ್ನು ಹೊಕ್ಕು ಆ ವಿರಾಟ್ ರೂಪದಲ್ಲಿ ಈ ಸೃಷ್ಟಿಯನ್ನು ರಚನೆ ಮಾಡಿದ್ದಾನೆ. ಇದು ಇಮ್ಯಾಜಿನ್ ಮಾಡಿ, ಇವತ್ತು ನಿನ್ನೆ ಹೇಳಿದ್ದಲ್ಲ, 10,000 ವರ್ಷಗಳ ಹಿಂದೆ ಹೇಳಿದ್ದಾರೆ. ಯಾವ ಲೆವೆಲ್ ನಾಲೆಜ್ ಇರಬೇಕು ಅವರಿಗೆ? ಅವ್ರು ಹೇಳೋದು ತಪ್ಪು ಅಂತ ಹೇಳಕ್ಕಾಗುತ್ತಾ? ನಮ್ಮ ಹಣೆ ಚಚ್ಕೋಬೇಕು. ನಾವು ಎಷ್ಟು ಮಂದ ಬುದ್ಧಿ ಆಗಿದ್ದಾವೆ, ನಾವು ಎಷ್ಟು ಮೂಢ ಅಂದ್ರೆ ನಾವೇ, ಬೇರೆ ಯಾರು. ಮುಂದೆ
ಇದು ಆಕ್ಚುಲಿ ತಸ್ಮಾತ್ ವಿರಾಟ್ ಜಾಯತೆ ಅಂದ್ರೆ ಪೂರ್ವ ಸೃಷ್ಟಿ ಅಂತ ಹೆಸರು ಕೊಡ್ತಾರೆ. ಮೊದಲು ಹೇಗೆ ಸ್ಟಾರ್ಟ್ ಮಾಡೋದ, ಬಿಗಿನಿಂಗ್ ಹೆಂಗಾಯ್ತು ಜಗತ್ತಿಂದು ಅಂತ, ಮುಂದೆ ಉತ್ತರ ಸೃಷ್ಟಿ ಅಂತ ಹೆಸರು ಕೊಡ್ತಾರೆ. DVG ಬಹಳ ಅದ್ಭುತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯತ್ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯ ಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಹಿ. ಇದನ್ನ ಆಕ್ಚುಯಲ್ ಪ್ರಿಪರೇಷನ್ ಹೆಂಗ್ ಮಾಡಿದ್ರು, ಹೆಂಗ್ ರಚನೆ ಮಾಡಿದ್ರು ಅಂತ ತಗೊಳ್ಳೋದು. ಇದು ಬಹಳ ಚೆನ್ನಾಗಿದೆ. ಈ ವಿರಾಟ್ ಪುರುಷ ಭವದೇವತೆಗಳು ಅವನೇ, ನೈವೇದ್ಯಗೆದರೆ ಅವನಿಗೆ ಯಜ್ಞವೆಸಗಿ, ಘೃತ ವಸಂತೃತು ಬೇಸಗೆ ಸೌದೆ ಮೇನ್ ಶರದೃತುವಾಯ್ತು ಹವ್ಯ ಚರುವ ಯಜ್ಞ ವಿಧಿಯೋ. ಅಂದ್ರೆ ಏನು ಯಜ್ಞ ಅಂದ್ರೆ ಇದರೊಳಗೆ ಋತುಗಳ ಹೆಸರು ಯಾಕೆ ತಗೊಂಡಿದ್ದಾರೆ ಅಂದ್ರೆ ಸೃಷ್ಟಿಯನ್ನು ತೋರಿಸ್ಲಿಕ್ಕೆ. ವಸಂತ ಗ್ರೀಷ್ಮ ಅಂದ್ರೆ ಅದೇ ಋತು ಬಂತು ಅಂತಲ್ಲ, ಹೊರಗೆ ಭೂಮಿ ಸೃಷ್ಟಿಯಾಗಿ ಸಸ್ಯ ಪ್ರಾಣಿ ಎಲ್ಲಾ ಪಕ್ಷಿಗಳು ಎಲ್ಲಾ ಸಂಕುಲಗಳು ಅದರಿಂದ ಸೃಷ್ಟಿ ಆಯಿತು. ಅವೆಲ್ಲ ಆಗಿ ಅದನ್ನೇ ಮತ್ತೆ ಹವಿಸ್ಸನ್ನು ಕೊಟ್ಟರು. ಅವ್ರಿಗೆ ಹೆಂಗ್ ಮಾಡಿದ್ರು, ಯತ್ ಪುರುಷೇಣ ಹವಿಷಾ ದೇವ ಯಜ್ಞಂ ಅತನ್ವತ. ನೀವು ಕೊಟ್ಟು ಟೈಮ್ ಇಲ್ಲಿ ಮುಗಿತು. ಹೇಳೋಣ ಅಂದ್ರೆ ಮುಂದುವರಿಸ್ತೇನೆ, ಬೇಡ ಅಂದ್ರೆ ಇಲ್ಲಿ ನಿಲ್ಲಿಸ್ತೇನೆ. ಮುಂದೆ ಬರೋದು 7 ಮಂತ್ರ ಇದೆ. ಬಹಳ ಸ್ವಲ್ಪ ಬೇಗ ತಗೊಳ್ಳೋಣ, ಯಾಕಂದ್ರೆ ಆರ್ಗನೈಸ್ ಮಾಡೋರ ಕಷ್ಟವನ್ನ ನಾವು ತಿಳ್ಕೊಳ್ಬೇಕಾದ್ರೆ. ನಾವೇನು ಹುರುಪಲ್ಲಿ ಹೇಳ್ಬಿಡ್ತೀವಿ, ಕೇಳೋರಿಗೂ ಒಂದು 6 ಪೇಷನ್ಸ್ ಬೇಕು, ಮುಂದೆ ಬರೋರು ಮಾತಾಡ್ಬೇಕು. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧ ಕೃತ ದೇವಾಯಜ್ಞಂತ ಅಬದ್ಧನ್ ಪುರುಷಂ ಪಶ್ಮಿ. ಇದು ಬಹಳ ಸತಿ ರಾಂಗ್ ಆಗಿ ಇಂಟರ್ಪ್ರಿಟೇಷನ್ ಮಾಡಿದಂತಹ ಇದು. ಪುರುಷನನ್ನೇ ಪಶುವಾಗಿ ಕಟ್ಟಿದ ಯಜ್ಞದಲ್ಲಿ ಸುರರಗ್ನಿ ಕುಂಡದಲ್ಲೇ ಹುರಿಹಿಗೆಂದು ಇಟ್ಟರಿಂದ್ರಿಯ ಮನಸ್ಸು ಮತಿಗಳೇ ವರ್ಗಳ ಸುಟ್ಟರ ಮುಖದಿ 3 ಸಮಿತೇಳುಗಳ ಅಂತ ಕೊಡ್ತಾರೆ. ಇದ್ರೊಳಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕಂದ್ರೆ ಆ ಯಜ್ಞದ ಕಾನ್ಸೆಪ್ಟ್ ಇಂಗ್ಲಿಷ್ಗೆಲ್ಲ ಗೊತ್ತಿಲ್ಲ ಅಥವಾ ಜರ್ಮನ್ಸ್ಗೂ ಗೊತ್ತಿಲ್ಲ. ಯಜ್ಞ ಅಂದ್ರೆ ಹೇಗಿದೆ, ಅದಕ್ಕೆ ಬ್ರಹ್ಮ ಅಂತ ಇರ್ತಾನೆ, ಗೋತ್ರು ಅಂತ ಇರ್ತಾನೆ, ಅವ್ರಿಗೆ ಗೊತ್ತಾಯ್ತು ಅಧ್ವರ್ಯ ಅಂತ ಇರ್ತಾರೆ. 4 ಕ್ಲಾಸಿಫಿಕೇಶನ್ ಇದೆ. ಅಂದ್ರೆ ಈಗ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ 4 ಡಿಪಾರ್ಟ್ಮೆಂಟ್ ಮಾಡ್ತೀವಲ್ಲ ನಾವು. ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾನೆ, ಒಬ್ಬ ಕಸ ಹೊಡೆದು ಚೆಕ್ ಮಾಡೋ ಇರ್ತಾನೆ, ಮತ್ತೊಬ್ಬ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋ ಇರ್ತಾನೆ. ಇದೇ ತರ ಯಜ್ಞಕ್ಕೂ 4 ವಿಭಾಗ ಇದೆ ಅಲ್ವಾ. ಹೋದ್ರು ಅಂದ್ರೆ ಅವನು ಹವಿಸ್ಕೊಡೋದು, ಮಂತ್ರ ಭಾಗ ಹೇಳುವವನು ಬರ್ತಾನೆ, ಅವನೇ ಯಾರನ್ನ ನಾವು ಮಾಡ್ತೀವೋ ಅವನು ಬ್ರಹ್ಮ ಆಗಿರ್ತಾನೆ. ಇದನ್ನ ನಡೆಸ್ಕೊಡೋನು ಅಧ್ವರ್ಯ ಆಗುತ್ತೆ. ಇವರ ಅಧ್ವರ್ಯದಲ್ಲಿ ಇದು ನಡೆಯಿತು ಅಂತ ಹೇಳ್ತೇವೆ ಅಲ್ವಾ. ಗಾಯತ್ರಿ ಭಟ್ರ ಅಧ್ವರ್ಯದಲ್ಲಿ ಪುರುಷ ಸೂಕ್ತದ ಯಜ್ಞ ನಡೀತಾ ಇತ್ತು ಅಲ್ವಾ. ಅದಕ್ಕೆ ಯಾರಪ್ಪ ಕೇಳಿದ್ರೆ ಯಜ್ಞ ಪಿಶುನ. ಮುಂದೆ ಹೆಂಗಿತ್ತು ಅಂದ್ರೆ ಯಜ್ಞದಲ್ಲಿ ಆಗಿನ ಕಾಲದಲ್ಲಿ ಅಲ್ಲಿ ಪಶುಗಳನ್ನು ಕಡಿತಿದ್ರು ಅಥವಾ ಯಜ್ಞ ಪಶುವನ್ನು ಮಾಡಿದ್ರು ಅಂತ ಹೀಗೆ ಆ ಟೈಮ್ ನಲ್ಲಿ ಇರೋದು. ಇಮ್ಯಾಜಿನ್ ಮಾಡಿದ್ವಿ, ಇವತ್ತಿನ ಕತೆಗೆ ಅಲ್ಲ. ಅಯ್ಯೋ ಅಲ್ಲಿ ತಂದು ಗುರಿ ಕಡಿದ್ರಂತೆ, ಹೋಮ ಮಾಡಿದ್ರಂತೆ, ಬ್ರಾಹ್ಮಣರು ಮಾಂಸ ತಿಂದಿದ್ರಂತೆ, ಹಿಂಗೆಲ್ಲ ಕತೆ ಬರೀತಾರೆ ವೇದದ ಮೇಲೆ, ಬಹಳ ಸತಿ ಇದೆ. ಆದ್ರೆ ಅವತ್ತಿನ ದಿನವನ್ನ ವಿಚಾರ ಮಾಡಿ ಅದಕ್ಕೆ ಅದರಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಈಗ ಪುರುಷನೇ ಅದನ್ನ ಸೃಷ್ಟಿ ಮಾಡಿರೋದು ಪ್ರಾಣಿಯನ್ನ. ಈಗ ನೋಡಿ, ಒಂದು ಬಹಳ ಚೆನ್ನಾಗಿರೋ ಕಾನ್ಸೆಪ್ಟ್. ಇದು ಯಾಕೆ ಇದನ್ನ ಕೊಟ್ಟಿದ್ದಾರೆ ಅವರು ಅಂತ ಕೇಳಿದ್ರೆ, ನೀನು ಹೊಸದಾಗಿ ಕೊಡ್ಲಿಕ್ಕೆ ನಿನ್ನಂದ್ರೆ ಏನಿದೆಯಪ್ಪ, ಅವನೇ ಮಾಡಿದ್ದೆ ಕೊಡ್ಬೇಕಾ. ಅವಾಗ ಏನಾಯ್ತು, ಕಟ್ಟಿಗೆ ಸುಟ್ರು ಅವನು ಸುಟ್ಟಂಗೇನೆ, ತುಪ್ಪ ಸುಟ್ರು ಅವನು ಸುಟ್ಟಂಗೇನೆ, ಕುರಿ ಕಡಿದ್ರು ಅವನು ಸುಟ್ಟಂಗೇನೆ, ನೀ ಮಂತ್ರ ಹೇಳಿದ್ರು ಅವನೇ ಅಂತ ಮಾಡ್ಕೊಂಡಂಗೆ. ಅದಕ್ಕೆ ಹೇಳ್ತಾರೆ ಕಸ್ಮೈ ದೇವಾಯ ಹವಿಷಾಯ ಅಲ್ವಾ. ಯಾವ ದೇವರಿಗೆ ಏನ್ ಹವಿಸ್ಕೊಳ್ಳಪ್ಪ, ಈ ನಮ್ದೊಂದು ಇಲ್ಲ. ಆ ಹೆಲ್ಪ್ಲೆಸ್ನೆಸ್ ತೋರಿಸುವ ಸಲವಾಗಿ ಕ್ರಿಯೇಟ್ ಮಾಡಿದಂತಹ ರೂಪಿ. ಬಿಟ್ಟು ಅದರ ಅರ್ಥ ಹಾಗಲ್ಲ. ಅವನು ಕೊಡಲು ಅಲ್ಲಿ ತಂದ್ರು, ಪುರುಷ ಯಜ್ಞ ಪುರುಷನೇ ಮತ್ತೆ ಅವನ ಪುರುಷನೇ ತಂದ್ರು, ಕುರಿ ಕಡದಲ್ಲಿ ಅಂತ ಅರ್ಥ ಮಾಡ್ತಾರೆ. ಗೊತ್ತಾಯ್ತಾ, ಪುರಾಣ ಅರ್ಥ. ಅದಕ್ಕೆ ಹೇಳ್ತಾರೆ, ಈ ಪ್ರಕೃತಿಯಿಂದ ಆಗಿರುವ ನೆಲ ಸಸ್ಯ ಬೀಜಗಳನ್ನು ಬೇಸಾಯಗಾರ ಹೇಗೆ ಯೋಚಿಸಿ ಬೆಳೆ ಬೆಳೆಸಿ ತಾನೆಂಬಂತೆ ತೋರ್ತಾನೆ. ಯಾಕಂದ್ರೆ ಬೇಸಾಯ ಮಾಡೋನು ಬೆಳೆ ಬೇರೆ ಬೇರೆದಲ್ಲ, ಎಲ್ಲವೂ ಒಂದೇ, ಎಲ್ಲ ಬ್ರಹ್ಮನೇ. ಹಾಗೆ ಸಿದ್ಧವಾಗಿರುವ ಧಾತುಗಳನ್ನ ಮೂಲಿಕೆ ಮಾಡಿ ನಾವು ಹೇಗೆ ಯಜ್ಞ ಮಾಡ್ತೀವೋ ಹಾಗೆ ಇತರ ಯಂತ್ರೋಪಗಳನ್ನೆಲ್ಲ ರಚನೆ ಇಟ್ಕೊಂಡು ನಾವು ಹೇಗೆ ಒಂದು ಕೃಷಿ ಮಾಡ್ತೇವೋ ಹಾಗೆ ಯಜ್ಞ ಮಾಡ್ತಾರೆ. ಅದೇ ರೀತಿಯಲ್ಲಿ
ಜಗದ ಆದಿಯಲ್ಲಿ ದೇವತೆಗಳು ಹಾಗೆಯೇ ಅವ್ರದ್ದು ಡಿವಿಜಿದ ಮಾತಾಡ್ತೇನೆ, ಯಾಕೆ ನಾ ಹೇಳಿದ್ರೆ ಅದೇ ಪ್ರಸಂಗ ಆಗಿದೆ. ಜಗದಾದಿಯಲ್ಲಿ ದೇವತೆಗಳು ಹಾಗೆಯೇ ವಿರಾಟ್ ಪುರುಷನ ದೇಹ ಸಾಮಗ್ರಿಯಾದ ಪಂಚಭೂತಗಳನ್ನೇ ವಿಧ ವಿಧವಾಗಿ ಸಂಯೋಜಿಸಿ ತಾವು ಸೃಷ್ಟಿಯನ್ನು ಮುಂಬರಿಸಿದಂತೆ ತೋರುತ್ತಾರೆ. ಅದ್ಭುತವಾದ ಟ್ರಾನ್ಸ್ಲೇಷನ್. ಮನುಷ್ಯನಿಗೆ ಪ್ರಕೃತಿಯು ಮೂಲ ಸಾಮಗ್ರಿ, ಪ್ರಕೃತಿಗೆ ವಿರಾಟ್ ಪುರುಷನೇ ಮೂಲ ಸಾಮಗ್ರಿ. ವಂಡರ್ಫುಲ್ ಟ್ರಾನ್ಸ್ಲೇಷನ್. ಮುಂದೆ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಗೃತಃ ತೇನ ದೇವಾ ಅಜಯಂತ ಸಾಧ್ಯ ಋಷಯಶ್ಚೇ ಅಂತ ಬರುತ್ತೆ. ಆದಿಯಲ್ಲಿ ಹುಟ್ಟಿದ ಪುರುಷನನ್ನು ಯಜ್ಞದ ವೇದಿಕೆ ವಿಷಯದೋ ಪ್ರೋಕ್ಷಿಸುತ್ತವನ ಕಲೆಯಂ ಇಷ್ಟಿಯಂ ಗೈದರ ದಿವಿಜರು ಋಷಿ ಮಂತ್ರ ದೃಷ್ಟಗಳು ಆ ಸಾಧ್ಯನೆಂಬ ಸಾಧಕರು. ಅಂದ್ರೆ ಆ ಋಷಿಗಳಂತ ಏನಿದ್ದಾರೋ ಅವರು ಇವನ ರಚನೆ ಮಾಡಿದ್ದನ್ನೇ ನೋಡಿ ಅದನ್ನ ಮೂಲ ಅರ್ಥವನ್ನು ತಿಳಿದುಕೊಂಡು ಅವನ ಹೆಸರಿನಲ್ಲಿ ಈ ಯಜ್ಞವನ್ನ ಮಾಡಿದರು. ನಿಮಗೆ ಯಜ್ಞದ ಅರ್ಥ ಗೊತ್ತಿಲ್ಲ ಆದ್ರೆ ಪುರುಷ ಸೂಕ್ತವನ್ನು ತಿಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಅದು ಪುರುಷರೇ ತಿಳ್ಕೊಳ್ತೇನೆ. ಯಾಕಂದ್ರೆ ನೀನು ಸ್ತ್ರೀಯಾಗಿ ಭೇದವನ್ನು ತಿಳ್ಕೊಂಡಿರೋದ್ರಿಂದ, ಯಾಕಂದ್ರೆ ನಾವು ಸ್ತ್ರೀ ಆಗಿಬಿಟ್ಟಿದ್ವಿ, ಪ್ರಕೃತಿ ಸ್ವರೂಪ ಆಗುತ್ತೆ ಅಲ್ವಾ? ತಪ್ಪು ಅಂತಲ್ಲ. ಸ್ತ್ರೀ ಪುರುಷ ಅನ್ನೋದು ಬರೀ ಲಿಂಗವಾಚಕ, ಸಂಜ್ಞಾರ್ಥಕ, ಅದು ಪರ್ಸನಲ್. ತಸ್ಮಾತ್ ಯಜ್ಞಾತ್ ಸರ್ವಹುತಃ ಸಂಭೃತಂ ಶತಾಜ್ಯಂ ಪಶುಗುಸ್ತಾಗುಶ್ಚಕ್ರೆ ವಾಯವ್ಯಾನ ಆರಣ್ಯಾತ್ ಗ್ರಾಮಾಶ್ಚೇ. ತಸ್ಮಾತ್ ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಸಿದ್ಧಿರೆ ಛಂದಾಗೂಸಿ ಸಿದ್ಧಿರೆ ತಸ್ಮಾತ್ ಯಜುಸ್ತಸ್ಮಾದಜಾಯತ ತಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋ ಹಜಿದ್ಧಿರೆ ತಸ್ಮಾತ್ ಅಜಾವಯಃ ಅಂತ ಬರ್ತದೆ. ಮುಂದೆ ಸೃಷ್ಟಿ ಹೇಗಾಯ್ತು, ಭೂಮಿ ಸೃಷ್ಟಿ ಮಾಡಿದ್ರು, ಯಜ್ಞ ಮಾಡಿದ್ರು, ಹೇಗೆ ಅಂತ ಕೇಳಿದ್ರೆ ಮುಂದೆ ಏನೇನಾಯ್ತು ಅನ್ನೋದನ್ನ ಒಂದು ಅಲಂಕಾರ ಸ್ವರೂಪದಲ್ಲಿ ಛಂದೋಬದ್ಧವಾಗಿ ಅದ್ಭುತವಾಗಿ ಮಂತ್ರ 11ನೇ. ಹುತನಾಗಲ ವಿರಾಟ್ ರೂಪಿ ಸರ್ವಾರ್ಥಿತಂ. ಏನ್ ತಯಾರು ಮಾಡಿದ್ರು ಅದನ್ನೇ ಯಜ್ಞಕ್ಕೆ ಕೊಟ್ಟರು. ಘೃತ ದಧಿಗಳ ಯಾಗದಿಂದೇ ಹುಟ್ಟಿದವು. ಅವೇನ್ ಬೇರೆ ಏನು ತರಕಾಗುತ್ತೆ? ಹಾಲು ತುಪ್ಪ ಎಲ್ಲ ಅದು ಯಾಗನ್ನೇ, ಅದ್ರಿಂದನೇ ಹುಟ್ಟಿತ್ತು. ವಾಯುವಿನ ಕಾಡಿನ ಗ್ರಾಮದ ಪಶುಗಳಂ ಋಗ್ಯಜು ಸಾಮ ಛಂದಸ್ಸುಗಳ ಮದರಿಂ. ಅಲ್ಲಿ ಹುಟ್ಟಿರೋ ಪ್ರಾಣಿಗಳು ಅದೇ. ಹೇಳುವ ಮಂತ್ರ ಎಲ್ಲಿಂದ ಬಂದೆ? ಋಗ್ ಸಾಮ ಯಜುಸ್ ಅಂತ ಏನು ಹೇಳ್ತೀವೋ ಆ ವೇದ ಮಂತ್ರಗಳು ಪುರುಷನಿಂದನೇ ಹುಟ್ಟಿರೋದು. ತುರಕ್ ಮೇನ್ 2 ಪಲ್ಸಾದ ಮೃಗ ಗೋವುಗಳು, ಕುರಿ ಮೇಕೆ ಮೊದಲಾದವರು ಅವನಿಂದ ಉದಿಸಿದವು. ಆಮೇಲೆ ಇಡೀ ಸೃಷ್ಟಿ ಹಾಗಾಯ್ತು ಅಂತ ಹೇಳಲಿಕ್ಕೆ ಅಶ್ವಗಳು, ಗೋವುಗಳು, ಅಜ, ಕುರಿ, ಮೇಕೆ ಎಲ್ಲವೂ ಅವನಿಂದ ಹುಟ್ಟಿದ್ವು. ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾರೆ ಅಶ್ವ, ಅಜ, ಕುರಿ, ಗೋವು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಆವಾಗಿನ ಕಾಲದಲ್ಲಿ ಇದರ ಪಾಲನೆಯನ್ನ ಜನರು ಮಾಡ್ತಿದ್ರು. ಮೇಕೆ ಸಾಕ್ತಿದ್ರು, ಕುರಿ ಸಾಕ್ತಿದ್ರು, ಗೋವುಗಳನ್ನು ಸಾಕ್ತಿದ್ರು, ಅಶ್ವಗಳನ್ನು ಸಾಕ್ತಿದ್ರು. ಅವ್ರ ಮನೆ ಎದುರಿಗೆ ಕಾಣ್ತಿದ್ರು. ಅವ್ರಿಗೆ ತಿಳಿಲಿ ಹೇಳಿ ಅದ್ರ ಹೆಸರು ಹೇಳಿದಾನೆ, ಉಳಿದಿದ್ದು ಹೇಳಿಲ್ಲ. ಇಲ್ಲವ್ರು ಇವತ್ತು ಹೇಳ್ತಾವ ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ಮುದಿಸಿದು ಅಂತಾನೆ ಹೇಳ್ತಿದ್ದ. ಇವತ್ತು ಮಾಡಿದಿದ್ರೆ ಅದೇ ಹೇಳ್ತಿದ್ರು. ಯಾಕಂದ್ರೆ ಇವತ್ತಿತ್ತಲ್ಲ. ಮುಂದೆ ಇನ್ನೊಂದು 10 ನಿಮಿಷ ಆಯ್ತೆ. ಈಗ ಬರೋದೇನಿದೆ ಇದೊಂದು ಕಾಂಟ್ರವರ್ಸಿ ಟಾಪಿಕ್. ಯತ್ ಪುರುಷವ್ಯದದುಹು ಕತಿಧಾವ್ಯ ಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವು ಪಾದ ಉಚ್ಚೇತೆ ಬರುತ್ತೆ. ಈ ಶ್ಲೋಕ ಏನಿದೆಯಾ ಇದು ಪ್ರಶ್ನಾರ್ಥಕ. ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಕೇಳಿದ್ರೆ, ಇದು ಕೇಳುವ ಪ್ರಶ್ನೆ, ಪುರುಷ ಕೇಳುವ ಪ್ರಶ್ನೆ ಇದು. ಏನಂತ ಕೇಳಿದ್ರೆ, ಅಂದ ವಿರಾಟ್ ಪುರುಷ ರೂಪದಿಂತೆಂದು ಸಂಧಾನವಾಯಿತ ಕಲ್ಪಗಳೇನಿತ್ತು. ಆ ವಿರಾಟ್ ಪುರುಷನಿಗೆ ಕೇಳೋ ಪ್ರಶ್ನೆ ಅದು. ಆವುದಾತನ ಮೋರೆ, ಆವುದಾತನ ತೋಳು. ಅದಕ್ಕೆ ಹೇಳೋದು ಅದ ಯತ್ ಪುರುಷ ಕತಿಧ ಅಂದ್ರೆ ಏನು, ಇದೆಲ್ಲ ಏನು ಅಂತ ಕೇಳಿದ್ರೆ ಹೆಂಗೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ದು ಏನೇನಪ್ಪ ಅಂತ ಕೇಳಿದ್ರೆ, ಮುಖಂ ಕಿಮಸ್ಯ, ಇದು ಮುಖ ಯಾವುದು? ಯಾಕಂದ್ರೆ ಇಷ್ಟು ದೊಡ್ಡ ಸ್ವರೂಪ ಅಲ್ಲ. ಕಾ ಊರು ಪಾದ ಉಚ್ಚೇದೆ, ಇದು ತೊಡೆ ಯಾವುದು, ಇದ್ರ ಕಾಲ ಯಾವುದು, ಇದು ಮುಖ ಯಾವುದು ಅಂತ ಕೇಳಿದ್ರು. ಇದು ಕೇಳಿರೋ ಪ್ರಶ್ನೆ. ಆ ಕೇಳಿರೋ ಪ್ರಶ್ನೆಗೆ ಬರೋದು 12ನೇ ಅನುವಾಕ. ಮೋಸ್ಟ್ ಕಾಂಟ್ರವರ್ಷಿಯಲ್ ಲೆಫ್ಟಿಸ್ಟ್
ತಗೊಂಡು ಹೇಳುವಂತಹದ್ದು ಒಂದು ಇದರ ಬಗ್ಗೆ ಹೇಳಿದ್ರೆ, ಬ್ರಾಹ್ಮಣೋಸ್ಯ ದುಃಖಮಾಸೆ ಬಾಹುರಾಜನ್ಯ ಕೃತಃ ಊರು ತದಸ್ಯ ಯದ್ವೈಶ್ಯ ಸತ್ಪದ್ಭ್ಯಾಮುಶೂದ್ರೋ ಅಜಾಯತ. ಇದು ಬಂದ ಕೂಡ ಇದನ್ನೊಂದೇ ತಗೋತಾರ, ಇದಷ್ಟೇ ತಗೋ. ಬ್ರಾಹ್ಮಣ ಮುಖಮಾಸಿದ, ಅವನ ಮುಖದಿಂದ ಬ್ರಾಹ್ಮಣರು ಬಂದ್ರು, ಕೈಗಳಿಂದ ರಾಜರು ಬಂದ್ರು, ಕ್ಷತ್ರಿಯರು ಬಂದ್ರು. ಊರು ತದಸ್ಯ ದ್ವೇಷ ಅಂದ್ರೆ ವೈಶ್ಯವರೆಲ್ಲ ತೊಡೆ ಭಾಗದಿಂದ ಬಂದ್ರು. ಪದ್ಭ್ಯಾಮ ಶೂದ್ರರು ಅಜಾಯತ, ಶೂದ್ರರು ಮಾತ್ರ ಕಾಲಿಂದ ಹುಟ್ಟಿದ್ರು. ಕಾಲಿಂದ ಹುಟ್ಲಿಕ್ಕೆ ಬರ್ತೀರಿಯ? ನೀವು ವಿಚಾರ ಮಾಡಿ. ನೀವೇನಾದ್ರೂ ಸ್ವಲ್ಪ ಸೆನ್ಸಿಬಲ್ ಇದ್ರೆ ಕಾಲಿಂದ ಏನಾದ್ರು ಹುಟ್ಲಿಕ್ಕೆ ಬರ್ತೀರಿಯ? ಆದ್ರೆ ವಿರಾಟ್ ರೂಪ ಕೊಟ್ಟಾಗ ಒಂದು ಸಮಾಜಕ್ಕೆ ಈ 4 ವರ್ಣಗಳು ಬೇಕಾಗ್ತವೆ. ಒಬ್ಬನು ಒಂದು ಕಾಯ್ದೆ ಕಾನೂನು ಮಾಡೋನು, ಹೇಳೋನು, ಬುದ್ಧಿ ಹೇಳೋನು, ಒಬ್ಬ ಬ್ರಾಹ್ಮಣ ಬೇಕಾಗುತ್ತೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರು ಹೆಗಡೆ ಪಟ್ಟ ಗಾಯತ್ರಿ ಅಲ್ಲ, ಗೊತ್ತಾಯ್ತಾ? ಅಲ್ಲ. ಆಮೇಲೆ ರಾಜ, ಈಗ DC ಇದ್ದಾನೆ, AC ಇದ್ದಾನೆ, ಪಂಚಾಯತ್ ರಾಜ್ ಇದೆ. ಅದ್ಭುತವಾದಂತಹ ಕರ್ನಾಟಕ ರಾಜ್ ನಡೀತಾ ಇದೆ ಇವತ್ತು ನಮ್ಮಲ್ಲಿ, ಅಲ್ವಾ? ಹಾಗಿರೋದು ಅವ್ರು ಕ್ಷತ್ರಿಯರಿದ್ದಾರೆ. ಆಮೇಲೆ ಮುಖ, ಅದನ್ನ ಆ ಪ್ರಶ್ನೆಗೆ ಉತ್ತರ ಹೇಳ್ತೇವೆ ನಾವು. ಹೆಂಗಪ್ಪ ಅಂತ ಕೇಳಿದ್ರೆ ಅವರು ಆಮೇಲೆ ಮುಂದಿನ ಹೇಳೋದಿಲ್ಲ. ಚಂದ್ರಮ ಮನಸೋಜ್ಜಾತಃ ಚಕ್ಷು ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣದ್ವಾಯುರಜಾಯತ ಅಂತ ಬರುತ್ತೆ. ನಾಭ್ಯಾಸೀದಂತರಿಕ್ಷಂ ಶೀರ್ಷ್ಣೋದ್ಯೋ ಸಮವರ್ತತ ಅದ್ಭ್ಯಾಂ ಭೂಮಿ ದಿಶಶ್ರೋತ್ರ ಆತು ತಥಾ ಲೋಕಾವು ಅಕಲ್ಪಯನ್ ಅಂತ ಬರುತ್ತೆ. ಮುಂದೇನಪ್ಪ ಕೇಳಿದ್ರೆ, ಸೊ ಮನಸ್ಸಿಂದ ಚಂದ್ರನ್ನ, ಅಕ್ಷಿಯಿಂದ ನವಿಯನ್ನ, ಅನಲೇಂದ್ರ, ಅನಲ ಗಾಳಿ, ಮತ್ತೆ ಇಂದ್ರನ್ನ ಮುಖದಿಂದ, ಆಮೇಲೆ ವಾಯುವನ್ನು, ವಾಯು ಯಾರಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಪ್ರಾಣದಿಂದ ವಾಯು ಅಂದ್ರೆ ಬಂತು ಅಂತ ಹೇಳ್ತಾರೆ. ಮುಂದೆ ಆಮೇಲೆ ಅಂತರಿಕ್ಷ ಎಲ್ಲಿಂದ? ಒಕ್ಕಳಾಯ್ತು ಅಂತರಿಕ್ಷ, ಶಿರಸ್ಸು ನಭವಾಯ್ತು. ಅವನಿಗೆ ಪುರುಷಂದು ಶಿರಸ್ಸೇನಿದೆಯೋ ಆಕಾಶ ಆಯ್ತು, ಶಿರಸ್ಸು ನಭವಾಯ್ತು. ಹೊಕ್ಕಳಾಯ್ತು ಅಂತರಿಕ್ಷ, ದಿಕ್ಕೆ ಕಿವಿ, ಪಾದವಂತಿ ಪ್ರಪಂಚ. ಎಂತ ಅದ್ಭುತ ಟ್ರಾನ್ಸ್ಲೇಷನ್ ಇದೆ. ಹಾಗಾಯ್ತು ಪ್ರಪಂಚ ಅಂತ ಹೇಳ್ತಾರೆ. ಮುಂದಿನ ಸ್ವಲ್ಪ ಬೇಗ ತಗೋತೇನೆ, ನಾನು ಹೆಚ್ಚಿಗೆ ಹೇಳಕ್ ಚೆನ್ನಾಗಿರಲ್ಲ, ಇದು ಮಾತ್ರ ಅದ್ಭುತ ಇದೆ. ವೇದಾಹಮೇತಂ ಪುರುಷಂ ಮಹಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ವಿವದನ್ಯ ದಾಸ್ತೆ ಧಾತಾ ಪುರಸ್ತಾದ್ ಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿಶಸ್ಯ ತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಬರುತ್ತೆ. ಬಲ್ಲೆ ನಾನು ಆ ಪುರುಷನ ಮಹಾಂತನ. ಇದನ್ನ ಹೇಳೋದು ಯಾರು ಅಂತ ಹೇಳಿದ್ರೆ ಋಷಿಗಳು. ಅದನ್ನ ಅವನನ್ನ ಅರ್ಥ ಮಾಡಿಕೊಂಡಂತಹ ಮನೀಷಿಗಳು. ಅವನನ್ನ ನಾನು ಬಲ್ಲೆ, ಅವನು ಹೆಂಗಿದಾನಪ್ಪ? ತಮಸಿನ ಅಲ್ಲೆಯಿಂದ ಆಚೆ ಸೂರ್ಯ ಪ್ರಭಾವಲಿ ಏನು ಈ ಗೊತ್ತಲ್ಲ, ತಮಸಸ್ತು ಪಾರೆ ಅಂದ್ರೆ ಪೂರಾ ಕತ್ತಲೆಯನ್ನ ದಾಟಿ ಆ ಬೆಳಕಿನ ಜಗತ್ತು. ಯಾಕಂದ್ರೆ ಇದು 1/4 ಅಂಶ ಅಷ್ಟೇ, 3/4 ಅಂಶ ಮೇಲಿದ್ದಾನೆ. ಆ ಬೆಳಕಿನ ಜಗತ್ತಿಗೆ ಹೋಗಿ ನಾನು ನೋಡಿದನಪ್ಪ ಅವನ್ನ. ಸೂರ್ಯ ಪ್ರಭೋಲಿಹನು ಎಲ್ಲ ರೂಪಗಳ ಮುಂತಾಗಿ ಇದು ಹೆಸರುಗಳಿತ್ತು. ಸೊಲ್ಲಿಸುತ್ತಿರುವ ಧೀರನನ್ನು ಖಂಡನೆ ಮತಸ್ಯ ಧೀರ ಪರಿಚಾಲಿತ್ಯೋ ನಿಮ್ಮ ಮುಂದೆಲ್ಲ ಬರ್ತದೆ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ಅಂದ್ರೆ ಅವನೇ ಕ್ರಿಯೇಟ್ ಮಾಡಿರುವ ಈ ಎಲ್ಲಾ ಸೃಷ್ಟಿಯ ರೂಪಗಳನ್ನು ನಾನು ನೋಡಿದೇನೆ ಹೇಳಂತ ಒಂದು ಮನುಷ್ಯ ಬಂದೆ. ಅವನನ್ನು ಅರ್ಥ ಮಾಡ್ಕೊಳ್ಳುವಂತಹ ಆ ಜ್ಞಾನಿಗಳು ಇಲ್ಲಿ ಬಂದರು. ಅವ್ರು ಹೆಂಗಿದೆ ಅಂತ ಕೇಳಿದ್ರೆ ಹೇಳಿದ್ರು, ಈ ಜಗತ್ತಿನಲ್ಲಿ ನಾಮರೂಪಗಳಲ್ಲಿ ಇದೆ ಅಷ್ಟೇ, ಬಿಟ್ರೆ ಮಾಸ್. ಇವತ್ತಿಗೂ ಹೇಳ್ತೇನೆ, ಫಿಸಿಕ್ಸಿಗೆ ಹೋಗೋಣ ಸ್ವಲ್ಪ. ಮಾಸ್ ಆಗಲಿ, ಎನರ್ಜಿ ಆಗಲಿ, ಯಾರಾದ್ರೂ ಇವತ್ತು ತಯಾರು ಮಾಡಿದಂತ ಅಥವಾ ಅದನ್ನು ಯಾರಾದ್ರೂ ನಾಶ ಮಾಡಿದಂತ ನಮ್ಮ ಹತ್ರ ಏನು ಮಾಡ್ಲಿಕ್ಕಾಗುವುದಿಲ್ಲ. ಅದು ಮಾಸ್ದಿದ್ದು ಮಾಸೆ, ಎನರ್ಜಿ ಇದ್ದಿದ್ದು ಎನರ್ಜಿನೇ. ಆದ್ರೆ ಅದರ ರೂಪಗಳನ್ನ, ರೂಪಾಂತರಗಳನ್ನ, ಪರಿಕಲ್ಪಗಳನ್ನ ಇಟ್ಟುಕೊಂಡು ನಾವು ಈ ಸೃಷ್ಟಿಯಲ್ಲಿ ಇಷ್ಟು ಅದ್ಭುತವಾದಂತಹ ಜೀವನವನ್ನು ಮಾಡಿ ಅಜ್ಞಾನದ, ಬಹುಶಃ ಅಜ್ಞಾನದ ಅಂಧಕಾರದ, ಇನ್ನು ಹೇಳಬೇಕು ಅಂದ್ರೆ ನಾವು ಹೇಳ್ತೀವಲ್ಲ ಅದಕ್ಕೆ ಬ್ಲ್ಯಾಕ್ ಹೋಲ್ ಐತಿ ನಮ್ದು. ಆ ಅಂಧಕಾರದ ಗವಿಯಲ್ಲಿ ನಾವು ಇದ್ದು ಈ ಸೂಕ್ತವಾದ ಪುರುಷನನ್ನ, ಆ ಜ್ಞಾನವನ್ನ ನಮಗೆ ದಯಮಾಡಿಸಿದಂತಹ ಋಷಿಗಳನ್ನ ನೆನೆಸಿ ಇದನ್ನ ಕಂಡಿರೋನು ನಾರಾಯಣ ಋಷಿ. ಮತ್ತೆ ಇದು ಏನಿದೆಯೋ ಇದು ಅನುಷ್ಠುಪ್ ಛಂದಸ್ಸಲ್ಲಿ, ಅನುಷ್ಠುಪ್ ಛಂದಸ್ಸಿನಲ್ಲಿರುವಂತಹ ಈ ಸೂಕ್ತ
ಲಾಸ್ಟ್ ಮಂತ್ರ ಮಾತ್ರ ತ್ರಿಷ್ಟುಪ್ ಛಂದಸ್ಸಲ್ಲಿ, ಗೊತ್ತಾಯ್ತಾ? ಅದಕ್ಕೂ ಬೇರೆ ಅರ್ಥ ಇದೆ. ಯಾಕೆ ತ್ರಿಷ್ಟುಪ್ ಛಂದಸ್ಸಲ್ಲಿ ಹೇಳಿದ್ದಾರೆ, ಯಾಕೆ ತ್ರಿಷ್ಟುಪ್ ಛಂದಸ್ಸಲ್ಲಿ ಹೇಳಿದ್ದಾರೆ, ಅವನ್ನೆಲ್ಲ ಇನ್ನೊಂದಿನ ಯಾವಾಗಾದ್ರೂ ನನಗೂ ಟೈಮ್ ಆಗಿ ನಿಮಗೂ ವ್ಯವಧಾನ ಇದ್ರೆ ಕೇಳೋಣ. ಇಲ್ಲಿವರೆಗೆ ಶಾಂತಚಿತ್ತರಾಗಿ ಕೇಳಿ ನನಗೆ ತಿಳಿದ ಕೆಲವೇ ಮಾತುಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಎಲ್ಲವನ್ನು ಮಾಡಿಕೊಟ್ಟಂತ ಗಾಯತ್ರಿಯವರಿಗೂ, ಯಾಕಂದ್ರೆ ಗಾಯತ್ರಿ ನಾವು ಸ್ಮರಿಸಿದ ಪುರುಷ ಸೂಕ್ತಿಗೆ ಹೋಗ್ಲಿಕ್ಕೆ ಬರಲ್ಲ, ಪುರುಷ ಸೂಕ್ತ ಹೇಳಿದ್ಮೇಲೆ ರುದ್ರಚಮೆ ಹೇಳಿದ್ರೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನೊಂದು ದಿವಸ ಅವು ಮೂರನ್ನು ಹೇಳುವ ಅವಕಾಶ ಅಥವಾ ಅದರ ವ್ಯವಧಾನ ಮತ್ತೆ ಅಷ್ಟು ಜ್ಞಾನ ನನಗೂ ದೊರೆಯಲಿ ನಿಮಗೂ ದೊರೆಯಲಿ ಅಂತ ಆ ಪರಮಪುರುಷನನ್ನು ಕೇಳುತ್ತಾ, ನಾನು ಮಾಡಿದಂತಹ ತಪ್ಪುಗಳನ್ನೆಲ್ಲ ನೀವುಗಳು ಕ್ಷಮಿಸಿ ಅವನು ಕ್ಷಮಿಸಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಹತ್ತಿರದ ಮರಿಗುಂಡಿ ಸಮೀಪದ ಕಲಸುಳ್ಳಿಯಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಶೇಷಗಿರಿ ದಂಪತಿಯವರ 4 ಮಕ್ಕಳ ಪೈಕಿ ತೃತೀಯ ಮಗುವಾಗಿ ಡಾಕ್ಟರ್ ಕೃಷ್ಣಮೂರ್ತಿ ರಾಯಸದವರು ಅಕ್ಟೋಬರ್ 5, 1964ರಂದು ಜನಿಸುತ್ತಾರೆ. ಸ್ಥಳೀಯವಾಗಿ ಮರಿಗುಂಡಿಯಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ನೆರೆಯ ಉಳಿಕೆರೆಯ ನೆಹರು ಪ್ರೌಢಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಪೂರೈಸಿ ತದನಂತರ ಅವರು ಧಾರವಾಡಕ್ಕೆ ತೆರಳುತ್ತಾರೆ. JSS ಕಾಲೇಜಿನಿಂದ ಅವರು BSc ಪೂರೈಸುತ್ತಾರೆ. ಇಲ್ಲಿ ನಾನೊಂದು ಅರ್ಧ ನಿಮಿಷ ಮತ್ತೊಂದು ವಿಷಯಕ್ಕೆ ಮುಂದಾಗಲಿದ್ದೇನೆ. ಅವರಿಗೆ ಮೆಡಿಕಲ್ ಮಾಡಬೇಕು ಅನ್ನೋದು ಸಾಕಷ್ಟು ಉತ್ಕಟವಾಗಿ ಇತ್ತಾದರೂ ಇದು ನಾನು ಖಾಸಗಿಯಾಗಿ ನನ್ನದೇ ಆದ ರೀತಿಯಲ್ಲಿ ಕೆಲವು ವಿಷಯವನ್ನು ಸಂಗ್ರಹಿಸಿ ಗೊತ್ತಿದ್ದ ಕಾರಣಕ್ಕಾಗಿ ಅವರ ಅನುಮತಿಯನ್ನು ಪಡೆಯದೇ ಹೇಳ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಇವರು ನೀವು ಬಾಕಿ ದೃಷ್ಟಿಯಿಂದ ನೋಡಿದ್ರೆ ಬಹಳ ಒಂದು ಸಂಸ್ಥಾನದಿಂದ ಬಂದಂಥವ್ರು. ಆದ್ರೆ ಅಂದಿನ ಸಂದರ್ಭಗಳಲ್ಲಿ ಇವರಿಗೆ ಸಾಕಷ್ಟು ಬಡತನ ಇತ್ತು. ಹಾಗಾಗಿ ಕುಟುಂಬಕ್ಕೆ ತಾನು ಹೊರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಅವರು ಮೆಡಿಕಲ್ ಅನ್ನು ಮಾಡದೆ BSc ಮಾಡ್ತಾರೆ. BSc ಸುಮ್ಮನೆ ಮಾಡಿದ್ರೆ ಅವರು ಬಹುಶಃ BSc ಆದ್ಮೇಲೆ ಮತ್ತೊಂದು ಹೆಚ್ಚಂದ್ರೆ MSc ಮಾಡ್ಕೊಂಡಿರ್ತಿದ್ರೇನೋ. ಆದ್ರೆ ಅದು ವಿಧಿ ಹೇಗಿದೆ ಅಂತಂದ್ರೆ, ನಮಗೆ ಡಾಕ್ಟರ್ ಕೃಷ್ಣಮೂರ್ತಿ ರಾಯಸದವರು ವೈದ್ಯರಾಗಿಯೇ ಬೇಕು ಅನ್ನುವ ವಿಧಿಯ ಒತ್ತಾಸೆ ಇರ್ತದಲ್ಲ, ಆ ಕಾರಣಕ್ಕಾಗಿ BSc ಅವರು CBZ ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿಯಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆಯುವುದರ ಮೂಲಕ ಆ ಸಂದರ್ಭದಲ್ಲಿ ನೇರವಾಗಿ MBBS ಕೆಲವು ಸೀಟ್ಗಳನ್ನ ಇಡ್ತಿದ್ರು, ಮೀಸಲಿಡ್ತಿದ್ರು. ಅಂತ ಹಿನ್ನೆಲೆಯಲ್ಲಿ ಅವರಿಗೆ ಸೀಟ್ ಸಿಗ್ತದೆ. ಹಾಗಾಗಿ ಯಾರಿಗೂ ಹೆಚ್ಚು ವಜ್ಜೆ ಆಗದ ಒಂದು ಕಾರಣಕ್ಕಾಗಿ ಅವರು ಅದನ್ನ ಮಾಡಲಿಕ್ಕೆ ಒಪ್ಪುತ್ತಾರೆ. ಬಹುಶಃ ಮುಂದೆ ಎಲ್ಲ ವಿಧಿ ಹಾಗೆ ಬರ್ಕೊಂಡು ಹೋಗ್ತದೆ. ಇಲ್ದೋದ್ರೆ ಇನ್ನೊಬ್ಬ ಪ್ರತಿಭಾವಂತ ವತ್ಸಲ ಅವರ ಪರಿಚಯ ಆಗುವುದಿಲ್ಲ. ಏನೇ ಈ ಎಲ್ಲ ಕಾರಣಗಳಿಂದ ಅವರು ಅಲ್ಲಿ ನಮ್ಮ ಹುಬ್ಳಿ KMCಯಲ್ಲಿ MBBS ಪೂರೈಸುತ್ತಾರೆ. ತದನಂತರದಲ್ಲಿ ಸುಭಾಷ್ ಚಂದ್ರ ಬೋಸ್ ಮೆಡಿಕಲ್ ಕಾಲೇಜ್ ಒರಿಸ್ಸಾದ ಕಟಕ್, ಅಲ್ಲಿಂದ ಜನರಲ್ ಸರ್ಜರಿಯಲ್ಲಿ MS ಮಾಡ್ತಾರೆ. ತದನಂತರದಲ್ಲಿ ಅವರಿಗೆ ತನ್ನ ಊರಿನಲ್ಲೇ ಸೇವೆಯನ್ನು ಸಲ್ಲಿಸಬೇಕು ಅನ್ನುವ ಒಂದು ಉತ್ಕಟವಾದ ಇಚ್ಛೆ ಇತ್ತು. ಹಾಗಾಗಿ ಇಲ್ಲಿ ಬರ್ತಾರೆ. ಬಹಳ ಜನರಿಗೆ ಗೊತ್ತಿಲ್ಲ, ಅವರು ಆರಂಭದಲ್ಲಿ ಗವರ್ಮೆಂಟ್ ಸರ್ವಿಸ್ ಅನ್ನು ಕೂಡ ಮಾಡಿರ್ತಾರೆ. ಸುಗಾಮಿಯ PHCಯಲ್ಲಿ ಅವರು ತಮ್ಮ ವೈದ್ಯಕೀಯ ಸೇವೆಯನ್ನು ಆರಂಭಿಸುತ್ತಾರೆ. ತದನಂತರದಲ್ಲಿ ಸಿರ್ಸಿಯಲ್ಲಿ ರಾಯ್ಸದ್ ಕ್ಲಿನಿಕ್ ಅನ್ನು ಆರಂಭಿಸಿ ಅವರು ಕನ್ಸಲ್ಟೆಂಟ್ ಸರ್ಜನ್ ಆಗಿ ಬಹುಶಃ 27-28 ವರ್ಷಗಳಿಂದ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಬಗ್ಗೆ ವಿಶೇಷತೆ ನಾನು ನನ್ನ ಅನುಭವದಿಂದ ಪಡೆದಿದ್ದೇನೆಂದ್ರೆ, ವೈದ್ಯರು ಅವ್ರ ವಿಭಾಗದಲ್ಲಿ ಬಹಳ ನಿಷ್ಣಾತರಿರ್ತಾರೆ, ಪರಿಣತರಿರ್ತಾರೆ, ಬುದ್ಧಿವಂತರಿರ್ತಾರೆ, ಮೇಧಾವಿಗಳಿರ್ತಾರೆ, ವಗೈರೆ ವಗೈರೆ. ಆದ್ರೆ ಇವರು ಒಬ್ಬ ವ್ಯಕ್ತಿಯಾಗಿ ಕೂಡ ಇವರು ಬಹಳ ಸೆನ್ಸಿಬಲ್ ಜನ, ಪ್ರತಿಯೊಂದು ವಿಷಯಕ್ಕೂ ಸ್ಪಂದಿಸಬಹುದಾದಂತವರು. ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ BN ಹೆಗಡೆ ಅವರನ್ನ ನೆನೆಸ್ಕೊಳ್ತೇನೆ. ನೋಡಿ, ಡಾಕ್ಟರ್ BN ಹೆಗಡೆ ಅವರು MBBS ಇದೆಲ್ಲ ಮಾಡ್ಕೊಂಡೆ, MD ಎಲ್ಲ ಮಾಡ್ಕೊಂಡೆ, ಬಹುಶಃ MSc ಮಾಡಿಕೊಂಡೆ, ಅಲೋಪತಿಯಲ್ಲಿ ವೈದ್ಯರಾದವರು. ಆದ್ರೆ ನಮಗೆಲ್ಲ ಗೊತ್ತು, ಈ ವೈದ್ಯರಲ್ಲಿ ಹೇಳಲಿಕ್ಕೆ ನಿಮಗೆ ಸಂಕೋಚ ಆಗಬಹುದು, ನನಗದಿಲ್ಲ. ಅವರು ಸಾಕಷ್ಟು ಅವರು ಹೇಳುವಂತ ಭಾಷಣ ಅಥವಾ ಇದರ ತುಣುಕುಗಳೆಲ್ಲ ಇವತ್ತಿನ ವೈದ್ಯಕೀಯ ವಿಜ್ಞಾನಕ್ಕಲ್ಲ, ವೈದ್ಯರಿಗೆ ಸ್ವಲ್ಪ ವಿರುದ್ಧವಾಗಿ ಹೇಳಂಗೆ ಅನಿಸ್ತದೆ. ಆದ್ರೆ ಡಾಕ್ಟರ್ ಅದರಲ್ಲಿ ಕೆಲವು ಅಂಶ ಸತ್ಯ ಇರ್ತದೆ, ಎಲ್ಲವೂ ಸತ್ಯ ಇರೋದಿಲ್ಲ. ಆದ್ರೆ ಇವರದ್ದು ಹಾಗಲ್ಲ. ಇವರು ಅದು ಆಯುರ್ವೇದ ಇರಬಹುದು, ಹೋಮಿಯೋಪತಿ ಇರಬಹುದು, ಮತ್ತು ಯಾವುದೋ ಮೆಡಿಕಲ್ ವಿಜ್ಞಾನ ಇರಬಹುದು, ಎಲ್ಲ ಉಪ ವಿಜ್ಞಾನಗಳಿಗೆ ಅಥವಾ ಎಲ್ಲ ಪ್ರತ್ಯೇಕ ವಿಜ್ಞಾನಗಳಿಗೂ ಗೌರವವನ್ನು
ಕೊಡ್ತಾ ಅವೆಲ್ಲವುಗಳಲ್ಲಿರುವ ಒಳಿತನ್ನ ಸ್ವೀಕರಿಸ್ತಾ ಅದ್ಭುತವಾದಂತಹ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದ ಕಾರಣಕ್ಕಾಗಿ ನೋಡಿ, ಆ ವೈದ್ಯಕೀಯ ಶ್ರೇಷ್ಠತೆಯ ಜೊತೆಗೆ ಅವರಿಗೆ ನರನಾಡಿ ಪರೀಕ್ಷೆ ಇತ್ಯಾದಿ ಸುಮ್ಮನೆ ನಿಮ್ಮನ್ನು ನೋಡಿ ಗೊತ್ತಾಗುವಂತಹದ್ದು, ನಿಮ್ಮ ಜೊತೆ 2 ನಿಮಿಷ ಮಾತಾಡಿದ್ರೆ ಸೈಕಾಲಜಿಯಲ್ಲಿ ಕೂಡ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನ ವಿಜ್ಞಾನಕ್ಕೆ ಲಿಂಕ್ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ಇಫೆಕ್ಟಿವ್ ಮೆಡಿಕಲ್ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಬಹಳ ಒಂದು ಅವರ ಹತ್ರ ದೈವಿದತ್ವವಾಗಿ ಆ ಒಂದು ಕೊಡುಗೆ ಆಗಿದೆ. ಬಹುಶಃ ಆ ಕಾರಣಕ್ಕೆ ಇರ್ಬೋದು. ಇಲ್ಲಿ ನಾನು ಮತ್ತು ಒಂದು ಚಿಕ್ಕ ಅಧಿಕ ಪ್ರಸಂಗದ ಮಾತನಾಡಬೇಕು ಅಂತಂದ್ರೆ ನೋಡಿ, ಅವರ ಖ್ಯಾತಿಯ, ಅವರ ಘನತೆಯ, ಅವರ ಶ್ರೇಷ್ಠತೆಯ ಮತ್ತು ಅವರ ಒಂದು ವರ್ಚಸ್ಸಿನ ಯಾವುದೇ ವೈದ್ಯರಾದರೂ ಕೂಡ ಇಷ್ಟು ಸುದೀರ್ಘ ಕಾಲ, ಮೊದಲೊಂದೆರಡು ವರ್ಷ ಓಕೆ, ಇಷ್ಟು ಸುದೀರ್ಘ ಕಾಲ ಅಷ್ಟೇ ಸರಳವಾಗಿ ಆ ಹೊಸಪೇಟೆ ರಸ್ತೆಯ ಆ ಕಾಂಗ್ರೆಸ್ ಹಳೆ ಆಫೀಸಿನ ಪಕ್ಕದ ಆ ಹಳೆ ಕಟ್ಟಡದಲ್ಲಿ ಇಲ್ಲಿ ಗಾಯತ್ರಿ ಭವನಕ್ಕೆ ಹೇಗೆ ಬರುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟದಿಂದ ಅವರ ಕ್ಲಿನಿಕ್ಗೆ ಹೋಗ್ಬೇಕು. ಅಂಥದ್ರಲ್ಲಿ ಅವರು ಬಹುಶಃ ಒಂದು ವಿಷಯವನ್ನು ಬಿಟ್ರೆ ಅವರಿಗೆ ಅದಕ್ಕೆ ಯಾವತ್ತೂ ಇದು ನಂದು ಅಂದ್ರೆ ಹಳೆ ಕಟ್ಟಡ ಅಂತದ್ದು ಯಾವುದೂ ಇಲ್ಲ, ಅಷ್ಟು ಸರಳು. ಆದ್ರೆ ಒಂದು ವಿಷಯಕ್ಕೆ ಅವರು ಅಂದ್ರೆ ಇತ್ತೀಚೆಗೆ ವಿಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಕೆಲವು ವೃದ್ಧ ರೋಗಿಗಳು ಬಂದಾಗ ಅವರಿಗೆ ಮೇಲೆ ಹತ್ಲಿಕ್ಕೆ ಆಗುದಿಲ್ಲ, ಕೆಳಗೆ ಮನೆ ಇದೆ, ಅಲ್ಲೇ ಅವ್ರನ್ನ ಕೂಡಿಸ್ಕೊಂಡು ಇವರೇ ಕೆಳಗೆ ಬಂದು ಚಿಕಿತ್ಸೆ ಕೊಡ್ತಾರೆ. ವಿಷಯ ಅದಲ್ಲ. ಆದ್ರೆ ಅದೊಂದು ಅನಾನುಕೂಲತೆಗಾಗಿ ಈಗೇನು ಹೊಸದಾಗಿ ಬಹುಶಃ ತಲೆಯಲ್ಲಿ ಹಾಕೊಂಡಿದ್ದಾರೆ. ಆ ದಿನಗಳು ಸದ್ಯ ಬರ್ಬೋದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಹೇಳಿದೆ ಅವರ ಮತ್ತೊಬ್ಬ ಪ್ರತಿಭಾವಂತ ಡಾಕ್ಟರ್ ವತ್ಸಲ ಅವರ ಭೇಟಿಯಲ್ಲಿ ಆಗ್ತದೆ. ಅವರು ಕೂಡ ಬಹಳ ಜನಪ್ರಿಯ ಅರವಳಿಕೆ ತಜ್ಞರು. ಅವರನ್ನ ವಿವಾಹವಾಗಿ 2 ಪುತ್ರ ರತ್ನವನ್ನ ಹೊಂತಾರೆ. ಒಬ್ಬ ತುಷಾರ್ ಹೈದರಾಬಾದ್ IIT ಇಂದ ಎಂಟೆಕ್ ಅನ್ನು ಪೂರೈಸಿ ಈಗ ಉದ್ಯೋಗದಲ್ಲಿದ್ದಾನೆ. ಇನ್ನೊಬ್ಬ ತೇಜಸ್, ಈತ ಸುರತ್ಕಲ್ ಎಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಅನ್ನ ಮಾಡ್ತಾ ಇದ್ದಾನೆ. ಇಂಥ ಒಂದು ಅತ್ಯಂತ ಶಿಸ್ತಿನ ಸರಳ ಕುಟುಂಬವನ್ನು ಹೊಂದಿದಂತಹ ಇವರು ಅತ್ಯಂತ 2 ವಾಕ್ಯದಲ್ಲಿ ನಾನು ಅಂತ್ಯಕ್ಕೆ ಬರಬೇಕು ಅಂತಾದ್ರೆ ಅತ್ಯಂತ ಮೇಧಾವಿಗಳು, ಕ್ರಿಯಾಶೀಲರು, ಬಹುಮುಖ ಪ್ರತಿಭೆಯ ಉತ್ಸಾಹಿಗಳು. ಅವರು ಮಾತ್ರ ಉತ್ಸಾಹಿಗಳಲ್ಲ, ಅವ್ರ ಜೊತೆಗೆ ಇದ್ದವರ ಉತ್ಸಾಹವನ್ನು ಕೂಡ ಅವರು ಬಡಿದೆಬ್ಬಿಸುವಂತಹ ಒಂದು ಚಾಕಚಕ್ಯತೆಯವರು. ಹಾಗೆ ಇವರಿಗೆ ಪ್ರವಾಸ, ನಟನೆ, ಕ್ರೀಡೆ, ಸೈಕ್ಲಿಂಗು, ಟ್ರೆಕ್ಕಿಂಗು ಮುಂತಾದವುಗಳಲ್ಲಿ ಆಸಕ್ತಿ ಇದೆ. ಹಾಗೆ ಆಧ್ಯಾತ್ಮ, ತತ್ವಶಾಸ್ತ್ರ ಮತ್ತು ಸಾಹಿತ್ಯದಲ್ಲಿ ಒಲವಿದೆ. ಮಾತ್ರ ಅಲ್ಲ, ಅವರು ಅಂಕಣಕಾರರು ಕೂಡ. ತತ್ವನಿಷ್ಠದಲ್ಲಿ ರೆಗ್ಯುಲರ್ ಆಗಿ ಬರೀತಾ ಇರ್ತಾರೆ ಆಧ್ಯಾತ್ಮದ ವಿಚಾರವಾಗಿ. ಹಾಗೆಯೇ ಅಯಸ್ಕಾಂತೀಯ ಗುಣಗಳಿಂದ ಯಾರನ್ನು ಬೇಕಾದರೂ, ಎಲ್ಲರನ್ನು ಒಂದೇ ಅಲ್ಲ, ಯಾರನ್ನು ಬೇಕಾದರೂ ತಮ್ಮತ್ತ ಆಕರ್ಷಿಸಿ ಸೆಳೆದುಕೊಂಡು ವೇಗೋತ್ಕರ್ಷದ ನವಿರು ಹಾಸ್ಯದಿಂದ, ನಾನು ಬುದ್ಧಾಪೂರ್ವಕವಾಗಿ ಆ ವೇಗೋತ್ಕರ್ಷದ ನವಿರು ಹಾಸ್ಯದಿಂದ ಅಂತ ಸೇರಿಸಿದ್ದೇನೆ. ಹಾಸ್ಯ ಪ್ರಜ್ಞೆಯವರು, ಆ ಹೊತ್ತಿಗೆ ಹಾಸ್ಯ ಮಾಡುವವರು ನಮ್ಮಲ್ಲಿ ಚೆನ್ನಾಗಿದ್ದಾರೆ, ಬಹಳ ಜನ ಇದ್ದಾರೆ. ಆದ್ರೆ ವೇಗೋತ್ಕರ್ಷ, ನಮ್ಮ ಮಾತು ಮುಗಿಯುವುದರೊಳಗೆ ಅದಕ್ಕೊಂದೇನೋ ಒಂದು ಅರ್ಥವನ್ನು ಕೊಟ್ಟು ನಮಗೆ ಖುಷಿ ಕೊಡುವ ರೀತಿಯಲ್ಲಿ ಅದರ ಮತ್ತೊಂದು ಮಜಲನ್ನು ನಮ್ಮ ಮುಂದೆ ತೆರೆದಿಡಬಲ್ಲ, ಆ ಹಾಸ್ಯ ಚಟಾಕಿಯೊಂದಿಗೆ ನಮ್ಮನ್ನು ಹತ್ತಿರವಾಗಿಸಿಕೊಳ್ಳಬಲ್ಲ ಆ ವಿಶೇಷವಾದಂತಹ ಗುಣ ಅವರಲ್ಲಿದೆ. ಅಂತಹ ಪಾದರಸ ವ್ಯಕ್ತಿತ್ವದ ಡಾಕ್ಟರ್ ರಾಯ್ಸದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮುಂದೆ ನಾನು ಹೇಳಿದ್ದೆಲ್ಲ ಕಡಿಮೆ ಆಯಿತು ಅನ್ನೋದು ಅವರ ಮಾತುಗಳಿಂದ ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಈ ಕಾರ್ಯಕ್ರಮದ ಪುರುಷ ಸೂಕ್ತದ ವಿಚಾರವಾಗಿ ಉಪನ್ಯಾಸ ಮತ್ತು ಮಾರ್ಗದರ್ಶನವನ್ನು ನೀಡಿ ಪ್ರಶ್ನೋತ್ತರದಲ್ಲಿಯೂ ನಮಗೆ ಸಾಕಷ್ಟು ತಿಳುವಳಿಕೆಯನ್ನು ನೀಡಿರುವ ಡಾಕ್ಟರ್ ಕೃಷ್ಣಮೂರ್ತಿ ರಾಯ್ಸದ್ ಅವರು ಅವಕಾಶಕ್ಕಾಗಿ ಧನ್ಯವಾದ. ತ್ರಿಪಾದೋ ಭವೇ ಪುರುಷಃ
ಸರಿ